ಹಾಯ್ ಫ್ರೆಂಡ್ಸ್, ತೆಗಿ ಓಪನ್ ಇದನ್ನ ಹಿಂದಿಯಲ್ಲಿ ಖೋಲು, ತೆಗಿ ಖೋಲು. ಇದು ಏಕವಚನದಲ್ಲಿ ಆಯ್ತು. ಇದನ್ನೇ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ತೆಗೀರಿ ಅಂತ ಹೇಳೋದನ್ನ ಹಿಂದಿಯಲ್ಲಿ ಖೋಲಿಯೇ. ಖೋಲೋ ಏಕವಚನದಲ್ಲಿ, ಖೋಲಿಯೇ ಬಹುವಚನ ಅಥವಾ ಗೌರವದಿಂದ. ನೀವು ಒಂದು ವಿಷಯಕ್ಕೆ ಜ್ಞಾಪಕ ಇಟ್ಕೋಬೇಕು, ಇಲ್ಲಿ ಯಾವುದೇ ಕ್ರಿಯಾಪದ ಬಳಸಿದಾಗ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಕೊನೆಯಲ್ಲಿ ಎ ಅಂತ ಬಳಸ್ತೀವಿ. ಇಲ್ಲಿ ಖೋಲೋ, ಖೋಲಿಯೇ ಎ ಅಂತ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಬೀಗ ತೆಗ್ದಿದೆ, ಬೀಗ ಇದನ್ನ ಹಿಂದಿಯಲ್ಲಿ ತಾಲ. ತೆಗ್ದಿದೆ ಖುಲಾ ಹೈ, ಇದೆ ಹೇ, ತೆಗ್ದಿದೆ ಖುಲಾ ಹೈ. ಬೀಗ ತೆಗ್ದಿದೆ ತಾಲ ಖುಲಾ ಹೈ. ಬೀಗ ತೆಗ್ದಿಲ್ಲ ನೆಗೆಟಿವ್ ಸೆಂಟೆನ್ಸ್. ಬೀಗ ತೆಗ್ದಿಲ್ಲ, ಬೀಗ ತಾಲ. ತೆಗ್ದಿಲ್ಲ ನಹಿ ಖುಲಾ ಹೈ, ಇಲ್ಲಿ ಇಲ್ಲ ನಹಿ. ತೆಗ್ದಿಲ್ಲ ನಹಿ ಖುಲಾ ಹೈ. ಬೀಗ ತೆಗ್ದಿಲ್ಲ ತಾಲ ನಹಿ ಖುಲಾ ಹೈ. ಬೀಗ ತೆಗ್ದಿದೆ ತಾಲ ಖುಲಾ ಹೈ. ಬೀಗ ತೆಗ್ದಿಲ್ಲ ತಾಲ ನಹಿ ಖುಲಾ ಹೈ. ಬೀಗ ಈಗ ಮುಚ್ಚಿದೆ, ಬೀಗ ತಾಲ. ಮುಚ್ಚಿದೆ ಇದನ್ನ ಬಂದ್ ಹೈ, ಮುಚ್ಚಿದೆ ಬಂದ್ ಹೈ. ಇದೆ ಹೈ, ಮುಚ್ಚಿದೆ ಬಂದ್ ಹೈ. ಈಗ ಮುಚ್ಚಿದೆ ಅಭಿ ಬಂದೆ, ಈಗ ಇದನ್ನ ಹಿಂದಿಯಲ್ಲಿ ಅಭಿ. ಈಗ ಮುಚ್ಚಿದೆ ಅಭಿ ಬಂದೆ. ಬೀಗ ಈಗ ಮುಚ್ಚಿದೆ ತಾಲ ಅಭಿ ಬಂದೆ, ತಾಲ ಅಭಿ ಬಂದೆ. ಬೀಗ ಈಗ್ಲೂ ಕೂಡ ಮುಚ್ಚಿದೆ, ಬೀಗ ತಾಲ. ಈಗ್ಲೂ ಕೂಡ ಇದನ್ನ ಅಭಿವಿ. ಈಗ ಅಭಿ, ಈಗ್ಲೂ ಕೂಡ ಅಭಿವಿ. ಕೂಡ ಅನ್ನೋದನ್ನ ಹಿಂದಿಯಲ್ಲಿ ಬಿ ಅಂತ ಬಳಸ್ತೀವಿ. ಈಗ್ಲೂ ಕೂಡ ಅಭಿಭಿ. ಮುಚ್ಚಿದೆ ಬಂದೆ. ಬೀಗ ಈಗ್ಲೂ ಕೂಡ ಮುಚ್ಚಿದೆ ತಾಲ ಅಭಿವಿ ಬಂದೆ. ಬೀಗ ಈಗ ಮುಚ್ಚಿದೆ ತಾಲ ಅಭಿ ಬಂದೆ. ಬೀಗ ಈಗಲೂ ಕೂಡ ಮುಚ್ಚಿದೆ ತಾಲ ಅಭಿವಿ ಬಂದೆ. ಈ ವಾಕ್ಯದಲ್ಲಿ ನಾವು ಅಭಿ ಅಭಿವಿನ ಬಳಸ್ಬೇಕಂದ್ರೆ ಬೀಗ ಈಗ ತೆಗ್ದಿದೆ ತಾಲ ಅಭಿ ಖುಲಾ ಹೈ. ಬೀಗ ಈಗಲೂ ಕೂಡ ತೆಗ್ದಿದೆ ತಾಲ ಅಭಿವಿ ಖುಲಾ ಹೈ. ಬೀಗ ಈಗ ತೆಗ್ದಿಲ್ಲ ತಾಲ ಅಭಿ ನಹಿ ಖುಲಾ ಹೈ. ಬೀಗ ಈಗಲೂ ಕೂಡ ತೆಗ್ದಿಲ್ಲ ತಾಲ ಅಭಿವಿ ನಹಿ ಖುಲಾ ಹೈ ಅಂತ ಹೇಳ್ತೀವಿ. ಶರ್ಟ್ ಬಟನ್ ಬಿಚ್ಕೊಂಡಿದೆ, ಶರ್ಟ್ ಬಟನ್, ಶರ್ಟ್ ಕ ಬಟನ್. ಬಿಚ್ಕೊಂಡಿದೆ ಇದನ್ನ ಖುಲಾ ಹುವಾ ಹೈ, ಬಿಚ್ಕೊಂಡಿದೆ ಖುಲಾ ಹುವಾ ಹೈ. ಶರ್ಟ್ ಬಟನ್ ಬಿಚ್ಕೊಂಡಿದೆ ಇದನ್ನ ಹಿಂದಿಯಲ್ಲಿ ಶರ್ಟ್ ಕ ಬಟನ್ ಖುಲಾ ಹುವಾ ಹೈ. ಹೊಲಿಗೆ ಬಿಚ್ಕೊಂಡಿದೆ, ಬಟ್ಟೆ ಹೊಲಿಗೆ ಬಿಚ್ಕೊಂಡಿದೆ. ಹೊಲಿಗೆ ಇದನ್ನ ಹಿಂದಿಯಲ್ಲಿ ಸಿಲಾಯಿ. ಬಿಚ್ಕೊಂಡಿದೆ ಇದನ್ನ ಖುಲಿ ಹುಯಿ ಹೈ. ಇಲ್ಲಿ ಖುಲಿ ಹುಯಿ ಹೈ ಅಂತ ಸ್ತ್ರೀಲಿಂಗ ಹೇಳ್ತಿದೀವಿ, ಏನಕಂದ್ರೆ ಸಿಲಾಯಿ ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಸಿಲಾಯಿ ಖುಲಿ ಹುಯಿ ಹೈ. ಹೊಲಿಗೆ ಬಿಚ್ಕೊಂಡಿದೆ, ಸಿಲಾಯಿ ಖುಲಿ ಹುಯಿ ಹೈ. ಸ್ಟಿಚಿಂಗ್ ಬಳಸ್ಬೇಕಂದ್ರೆ ಸ್ಟಿಚಿಂಗ್ ಬಿಚ್ಕೊಂಡಿದೆ, ಸ್ಟಿಚಿಂಗ್ ಖುಲಿ ಹುಯಿ ಅಂತ ಹೇಳ್ತೀವಿ. ಪರ್ಸ್ ತೆಗ್ದಿದೆ, ಪರ್ಸ್ ಖುಲಾ ಹೈ. ತೆಗ್ದಿದೆ ಖುಲಾ ಹೈ, ಪರ್ಸ್ ತೆಗ್ದಿದೆ, ಪರ್ಸ್ ಖುಲಾ ಹೈ. ಬಾಗಿಲು ತೆಗ್ದಿದೆ, ಬಾಗಿಲು ದರ್ವಾಜಾ, ದರ್ವಾಜಾ ಖುಲಾ ಹೈ. ಖಿಡಕಿ ತೆಗ್ದಿದೆ, ಖಿಡಕಿ ಹಿಂದಿಯಲ್ಲಿ ಕಿಡಕಿ, ಕಿಡಕಿ ಖುಲಾ ಹೈ. ಇದೇ ರೀತಿ ಆಫೀಸ್ ತೆಗ್ದಿದೆ, ಆಫೀಸ್ ಖುಲಾ ಹೈ. ಸ್ಕೂಲ್ ತೆಗ್ದಿದೆ, ಸ್ಕೂಲ್ ಖುಲಾ ಹೈ. ಶಾಪ್ ತೆಗ್ದಿದೆ, ಶಾಪ್ ಕನ್ನಡದಲ್ಲಿ ಅಂಗಡಿ, ಹಿಂದಿಯಲ್ಲಿ ದುಕಾನ್, ಅಂಗಡಿ ತೆಗ್ದಿದೆ, ದುಕಾನ್ ಖುಲಾ ಹೈ. ಪರ್ಸ್ ತೆಗ್ದಿಲ್ಲ, ಪರ್ಸ್ ನಹಿ ಖುಲಾ ಹೈ. ಬಾಗ್ಲು ತೆಗ್ದಿಲ್ಲ, ದರ್ವಾಜಾ ನಹಿ ಖುಲಾ ಹೈ. ಆಫೀಸ್ ತೆಗ್ದಿಲ್ಲ, ಆಫೀಸ್ ನಹಿ ಖುಲಾ ಹೈ. ಸ್ಕೂಲ್ ತೆಗ್ದಿಲ್ಲ, ಸ್ಕೂಲ್ ನಹಿ ಖುಲಾ ಹೈ. ಅಂಗಡಿ ತೆಗ್ದಿಲ್ಲ, ದುಕಾನ್ ನಹಿ ಖುಲಾ ಹೈ ಅಂತ ಹೇಳ್ತೀವಿ. ಡಬ್ಬ ತೆಗೆದು ತೋರಿಸಿ, ಡಬ್ಬ ತೆಗೆದು ತೋರಿಸಿ, ತೋರಿಸಿ ಅನ್ನೋದು ನಾವು ಗೌರವದಿಂದ ಹೇಳ್ತಿದೀವಿ, ಅದಕ್ಕೆ ಹಿಂದಿಯಲ್ಲಿ ದಿಖಾಯೇ. ತೋರಿಸುವಂತ ಏಕವಚನದಲ್ಲಿ ಹೇಳಿದಾಗ ದಿಖಾವೋ, ತೋರಿಸಿ ದಿಖಾಯೇ. ಇಲ್ಲಿ ನೋಡಿ ಎ ಅಂತ ಬಳಸ್ತಿದೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಆ ಕ್ರಿಯಾಪದ ಜೊತೆ ನಾವು ಎ ಅಂತ ಬಳಸ್ತೀವಿ ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ. ತೋರಿಸು ದಿಖಾವೋ, ತೋರಿಸಿ ದಿಖಾಯೇ. ಡಬ್ಬ ತೆಗೆದು ತೋರಿಸಿ, ಡಬ್ಬ ಇದನ್ನ ಹಿಂದಿಯಲ್ಲಿ ಡಿಬ್ಬ. ತೆಗೆದು ತೋರಿಸಿ ಖೋಲ್ಕರ್ ದಿಖಾಯೇ. ಡಬ್ಬ ತೆಗೆದು ತೋರಿಸಿ, ಡಿಬ್ಬ ಖೋಲ್ಕರ್ ದಿಖಾಯೇ. ಡಬ್ಬ ತೆಗೆದು ತೋರಿಸುವಂತ ಏಕವಚನದಲ್ಲಿ ಹೇಳಿದಾಗ ಡಿಬ್ಬ ಖೋಲ್ಕರ್ ದಿಖಾವೋ ಅಂತೀವಿ. ಡಿಬ್ಬ ಖೋಲ್ಕರ್ ದಿಖಾವೋ. ಡಬ್ಬ ತೆಗೆದು ತೋರಿಸು, ಡಿಬ್ಬ ಖೋಲ್ಕರ್ ದಿಖಾವೋ. ಡಬ್ಬ ತೆಗೆದು ತೋರಿಸಿ, ಡಿಬ್ಬ ಖೋಲ್ಕರ್ ದಿಖಾಯಿ ಅಂತ ಬಳಸ್ತೀವಿ. ಪುಸ್ತಕ ತೆಗಿ, ಓದಕ್ಕೆ ಪುಸ್ತಕ ತೆಗಿ ಅಂದ್ರೆ ಪುಸ್ತಕ ಓಪನ್ ಮಾಡು. ಇದನ್ನ
ಕಿತಾಬ್ ಖೋಲೋ, ಇಲ್ಲಿ ತೆಗಿ ಖೋಲೋ. ಪುಸ್ತಕ ತೆಗಿ ಕಿತಾಬ್ ಖೋಲೋ. ಶೂಸ್ ತೆಗಿ ಶೂಸ್ ಖೋಲೋ. ಬ್ಯಾಗ್ ತೆಗಿ ಬ್ಯಾಗ್ ಖೋಲೋ. ಟಿಫನ್ ಬಾಕ್ಸ್ ತೆಗಿ, ಊಟ ಮಾಡಬೇಕು, ಟಿಫನ್ ಬಾಕ್ಸ್ ತೆಗಿ ಟಿಫನ್ ಬಾಕ್ಸ್ ಖೋಲೋ. ಬ್ಯಾಗಿನಿಂದ ಪುಸ್ತಕ ತೆಗಿ, ಅಂದ್ರೆ ಬ್ಯಾಗ್ ಒಳಗೆ ಪುಸ್ತಕ ಇದೆ ಅದನ್ನ ಹೊರಗೆ ತೆಗಿಬೇಕು. ಬ್ಯಾಗಿನಿಂದ ಬ್ಯಾಗ್ ಸೆ, ಇಲ್ಲಿ ನಿಂದ ಸೆ ನಾವಾಗ್ಲೇ ಕಲ್ತಿದೀವಿ. ಬ್ಯಾಗಿನಿಂದ ಬ್ಯಾಗ್ ಸೆ. ಪುಸ್ತಕ ತೆಗಿ ಪುಸ್ತಕ ಕಿತಾಬ್, ಇಲ್ಲಿ ತೆಗಿ ನಿಖಾಲ್ ಅಂತ ಬಳಸ್ತೀವಿ. ಇಲ್ಲಿ ತೆಗಿ ಖೋಲೋ, ಇಲ್ಲಿ ತೆಗಿ ಅಂದ್ರೆ ಓಪನ್ ಮಾಡು, ಇಲ್ಲಿ ತೆಗಿ ಅಂದ್ರೆ ಆ ಜಾಗದಿಂದ ಪುಸ್ತಕನ ಹೊರಗೆ ತೆಗಿಯೋದು. ಬ್ಯಾಗ್ ನಲ್ಲಿ ಇದೆ, ಬ್ಯಾಗ್ ಒಳಗಿಂದ ಪುಸ್ತಕನ ಹೊರಗೆ ತೆಗಿಬೇಕು. ಇಲ್ಲಿ ತೆಗಿ ಅನ್ನೋದನ್ನ ನಾವು ನಿಖಾಲ್ ಅಂತ ಬಳಸ್ತೀವಿ. ಖೋಲೋ ನಿಖಾಲೋದಲ್ಲಿ ಏನ್ ವ್ಯತ್ಯಾಸ? ಖೋಲೋ ಅಂದ್ರೆ ಓಪನ್ ಮಾಡು, ಇಲ್ಲಿ ನಿಖಾಲೋ ಅಂದ್ರೆ ಒಂದು ಜಾಗದಿಂದ ವ್ಯಕ್ತಿಯಾಗ್ಲಿ ವಸ್ತುನಾಗ್ಲಿ ಆ ಜಾಗದಿಂದ ಹೊರಗೆ ತೆಗಿಯೋದನ್ನ ನಿಖಾಲೋ ಅಂತ ಬಳಸ್ತೀವಿ. ಈಗ ಯಾರಾದ್ರೂ ಹಳ್ಳದಲ್ಲಿ ಬಿದ್ದಿರ್ತಾರೆ, ಅವ್ರನ್ನ ಹೊರಗೆ ತೆಗಿಬೇಕು. ಹೊರಗೆ ತೆಗಿ ಅನ್ನೋದನ್ನ ಬಾಹರ್ ನಿಖಾಲೋ, ಇಲ್ಲಿ ತೆಗಿ ನಿಖಾಲೋ ಅಂತ ಬಳಸ್ತೀವಿ. ಇದೇ ವ್ಯತ್ಯಾಸ. ಖೋಲೋ ನಿಖಾಲೋ, ಖೋಲೋ ಅಂದ್ರೆ ಓಪನ್ ಮಾಡೋದು, ಪುಸ್ತಕ ತೆಗಿ ಅಂದ್ರೆ ಪುಸ್ತಕ ಓಪನ್ ಮಾಡು. ಇಲ್ಲಿ ಪುಸ್ತಕ ತೆಗಿ, ಬ್ಯಾಗ್ ನಿಂದ ಪುಸ್ತಕ ತೆಗಿ ಅಂದ್ರೆ ಬ್ಯಾಗ್ ಒಳಗೆ ಪುಸ್ತಕ ಇದೆ ಅದನ್ನ ಹೊರಗೆ ತೆಗಿ, ಆ ಜಾಗದಿಂದ ಹೊರಗೆ ತೆಗಿಯೋದನ್ನ ಇಲ್ಲಿ ತೆಗಿ ಅನ್ನೋದನ್ನ ನಿಖಾಲೋ ಅಂತ ಬಳಸ್ತೀವಿ. ಇದೇ ವ್ಯತ್ಯಾಸ, ಇದನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ಬ್ಯಾಗ್ ನಿಂದ ಪುಸ್ತಕ ತೆಗಿ ಬ್ಯಾಗ್ ಸೆ ಕಿತಾಬ್ ನಿಖಾಲೋ. ಶೂಸ್ ತೆಗಿ, ಇಲ್ಲಿ ಶೂಸ್ ತೆಗಿ ಅಂದ್ರೆ ಶೂ ರ್ಯಾಕ್ ಅಲ್ಲಿ ಶೂಸ್ ಇದೆ ಅಲ್ಲಿಂದ ತೆಗಿಬೇಕು, ಆ ಜಾಗದಿಂದ ತೆಗಿಬೇಕು. ಆಗ ಹಿಂದಿನ ಏನ್ ಹೇಳ್ತೀವಿ? ಶೂಸ್ ನಿಖಾಲೋ. ಬ್ಯಾಗ್ ತೆಗಿ, ವಾರ್ಡ್ರೋಬ್ ಅಲ್ಲಿ ಬ್ಯಾಗ್ ಇದೆ ಅಲ್ಲಿಂದ ಬ್ಯಾಗ್ ತೆಗಿಬೇಕು, ಆಗ ಬ್ಯಾಗ್ ತೆಗಿ ಅನ್ನೋದನ್ನ ಬ್ಯಾಗ್ ನಿಖಾಲೋ. ಟಿಫನ್ ಬಾಕ್ಸ್ ತೆಗಿ, ಬ್ಯಾಗ್ ಒಳಗೆ ಟಿಫನ್ ಬಾಕ್ಸ್ ಇದೆ, ಟಿಫನ್ ಬಾಕ್ಸ್ ಅಂದ್ರೆ ಬ್ಯಾಗಿನಿಂದ ಟಿಫನ್ ಬಾಕ್ಸ್ ನ ಹೊರಗೆ ತೆಗಿಬೇಕು, ಆಗ ಹಿಂದಿನ ಏನ್ ಹೇಳ್ತೀವಿ? ಟಿಫನ್ ಬಾಕ್ಸ್ ನಿಖಾಲೋ ಅಂತೀವಿ. ಟಿಫನ್ ಬಾಕ್ಸ್ ನಿಖಾಲೋ. ಈಗ ವಾರ್ಡ್ರೋಬ್ ಅಲ್ಲಿ ಬಟ್ಟೆ ಇಟ್ಟಿರ್ತೀವಿ, ಬಟ್ಟೆನ ಹೊರಗೆ ತೆಗಿಬೇಕು, ಆಗೇನಂತೀವಿ? ಬಟ್ಟೆನ ಹಿಂದಿಯಲ್ಲಿ ಕಪಡ, ಕಪಡ ನಿಖಾಲೋ. ಬಟ್ಟೆ ತೆಗಿ ಕಪಡ ನಿಖಾಲೋ. ಬಟ್ಟೆಗಳು ಇದನ್ನ ಹಿಂದಿಯಲ್ಲಿ ಕಪಡೆ, ಬಟ್ಟೆಗಳು ತೆಗಿ ಕಪಡೆ ನಿಖಾಲೋ. ವಾರ್ಡ್ರೋಬ್ ನಿಂದ ಬಟ್ಟೆ ತೆಗಿ, ವಾರ್ಡ್ರೋಬ್ ಸೆ ಕಪಡ ನಿಖಾಲೋ. ನಿಖಾಲಿ ಅಂತ ಬಳಸ್ಬೇಕಂದ್ರೆ ತೆಗೀರಿ, ವಾರ್ಡ್ರೋಬ್ ನಿಂದ ಬಟ್ಟೆ ತೆಗೀರಿ, ವಾರ್ಡ್ರೋಬ್ ಸೆ ಕಪಡ ನಿಖಾಲಿಯೇ. ನಿಖಾಲಿ ಅನ್ನೋದನ್ನ ಬಹುವಚನದಲ್ಲಿ ಅಥವಾ ಗೌರವದಿಂದ ಬಳಸ್ತೀವಿ. ನಾನು ಪುಸ್ತಕ ತೆಗ್ದಿದ್ದೀನಿ ಓದೋದಕ್ಕೆ, ನಾನು ಪುಸ್ತಕ ತೆಗ್ದಿದ್ದೀನಿ. ನಾನು ಮೈ ಪುಸ್ತಕ ಕಿತಾಬ್ ತೆಗ್ದಿದ್ದೀನಿ ಖೋಲಿ ಹೂಂ. ನಾನು ಪುಸ್ತಕ ತೆಗ್ದಿದ್ದೀನಿ ಮೈ ಕಿತಾಬ್ ಖೋಲಿ ಹೂಂ. ನಾನ್ ಲ್ಯಾಪ್ಟಾಪ್ ತೆಗ್ದಿದ್ದೀನಿ ಮೈ ಲ್ಯಾಪ್ಟಾಪ್ ಖೋಲಿ ಹೂಂ. ಇಲ್ಲಿ ತೆಗ್ದಿದ್ದೀನಿ ಖೋಲಿ ಹೂಂ, ಪುಸ್ತಕ ತೆಗ್ದಿದ್ದೀನಿ ಕಿತಾಬ್ ಖೋಲಿ ಹೂಂ, ಲ್ಯಾಪ್ಟಾಪ್ ತೆಗ್ದಿದ್ದೀನಿ ಲ್ಯಾಪ್ಟಾಪ್ ಖೋಲಿ ಹೂಂ ಅಂತ ಬಳಸ್ತೀವಿ. ಈ ಪುಸ್ತಕವನ್ನು ತೆಗ್ದಿಡು, ಈ ಪುಸ್ತಕನ ತೆಗ್ದಿಡು. ಈ ಪುಸ್ತಕ ಇದರ ಈ ಇಸ್ ಪಾಯಿಂಟ್ ಔಟ್ ಮಾಡ್ತಿದೀವಿ, ಅದಕ್ಕೆ ಇಸ್. ಪುಸ್ತಕವನ್ನು ಕಿತಾಬ್ ಖೋ. ತೆಗೆದಿಡು, ಇಡು ಅನ್ನೋದನ್ನ ಹಿಂದಿಯಲ್ಲಿ ರಖೋ, ಇಡು ರಖೋ. ತೆಗ್ದಿಡು ನಿಖಾಲ್ ಕರ್ ರಖೋ, ಇಲ್ಲಿ ತೆಗೆ ಅನ್ನೋದನ್ನ ನಿಖಾಲ್ ಅಂತ ಬಳಸ್ತಿದೀವಿ. ತೆಗ್ದಿಡು ನಿಖಾಲ್ ಕರ್ ರಖೋ. ಈ ಪುಸ್ತಕನ ತೆಗ್ದಿಡು, ಇಸ್ ಕಿತಾಬ್ ಕೋ ನಿಖಾಲ್ ಕರ್ ರಖೋ. ದುಡ್ಡು ತೆಗ್ದಿಡು ಪೈಸೆ ನಿಖಾಲ್ ಕರ್ ರಖೋ. ಮೊಬೈಲ್ ತೆಗ್ದಿಡು ಮೊಬೈಲ್ ನಿಖಾಲ್ ಕರ್ ರಖೋ. ಯಾವುದೇ ವಸ್ತು ಆಗ್ಲಿ ಅದನ್ನ ತೆಗ್ದಿಡು ಅನ್ನೋದನ್ನ ನಿಖಾಲ್ ಕರ್ ರಖೋ ಅಂತ ಬಳಸ್ತೀವಿ. ರಖೋ ಇಡು ಏಕವಚನದಲ್ಲಿ ರಖೋ. ಅದೇ ರಖಿಯೇ ಇಡಿ ಅನ್ನೋದನ್ನ ಹಿಂದಿಯಲ್ಲಿ ರಖಿಯೇ ಅಂತ ಬಳಸ್ತೀವಿ. ಇಡಿ ರಖಿಯೇ. ಸಾಮಾನು ಹೊರಗೆ ತೆಗ್ದಿಡಿ, ಸಾಮಾನು ಹಿಂದಿಯಲ್ಲಿ ಸಾಮಾನ್. ಹೊರಗೆ ಬಾಹರ್ ತೆಗ್ದಿಡಿ ನಿಖಾಲ್ ಕರ್ ರಖಿಯೇ. ಒಳಗಿದೆ ಸಾಮಾನು ಹೊರಗೆ ತೆಗ್ದಿಡಿ. ಇಲ್ಲಿ ತೆಗೆದಿಡಿ ತೆಗಿ ನಿಖಾಲ್ ಕರ್, ತೆಗ್ದಿಡಿ ನಿಖಾಲ್ ಕರ್ ರಖಿಯೇ. ಹೊರಗೆ ತೆಗ್ದಿಡಿ ಬಾಹರ್ ನಿಖಾಲ್ ಕರ್ ರಖಿಯೇ. ಹೊರಗೆ ಬಾಹರ್, ಬಾಹರ್ ನಿಖಾಲ್ ಕರ್ ರಖಿಯೇ. ಸಾಮಾನು ಹೊರಗೆ ತೆಗ್ದಿಡಿ, ಇದನ್ನ ಸಾಮಾನ್ ಬಾಹರ್ ನಿಖಾಲ್ ಕರ್ ರಖಿಯೇ. ಏಕವಚನದಲ್ಲಿ ಹೇಳ್ಬೇಕಂದ್ರೆ ಸಾಮಾನು ಹೊರಗೆ ತೆಗ್ದಿಡು, ಸಾಮಾನ್ ಬಾಹರ್ ನಿಖಾಲ್ ಕರ್ ರಖೋ. ಏಕವಚನದಲ್ಲಿ ರಖೋ, ಬಹುವಚನದಲ್ಲಿ ಅಥವಾ ಗೌರವದಿಂದ ರಖಿಯೇ. ಇವನನ್ನು ಅಥವಾ ಇವಳನ್ನು ಕೆಲಸದಿಂದ ತೆಗೆದು ಹಾಕು. ಇವನನ್ನು ಅಥವಾ ಇವಳನ್ನು ಹಿಂದಿಯಲ್ಲಿ ಇಸ್ಕೋ. ಕೆಲಸದಿಂದ ಕೆಲಸ, ಕಾಮ್ ದಿಂದ ಸೆ, ಕೆಲಸದಿಂದ ಕಾಮ್ ಸೆ. ತೆಗ್ದಾಕು ನಿಖಾಲೋ, ತೆಗ್ದಾಕು ಏಕವಚನದಲ್ಲಾಯ್ತು ನಿಖಾಲೋ. ಕೆಲಸದಿಂದ ತೆಗ್ದಾಕು ಕಾಮ್ ಸೆ ನಿಖಾಲೋ. ಇವನನ್ನು ಅಥವಾ ಇವಳನ್ನು ಕೆಲಸದಿಂದ ತೆಗ್ದಾಕು, ಇದನ್ನ ಹಿಂದಿಯಲ್ಲಿ ಇಸ್ಕೋ ಕಾಮ್ ಸೆ ನಿಖಾಲೋ. ತೆಗ್ದಾಕಿ ಅಂತ ಗೌರವದಿಂದ ಹೇಳಿದಾಗ ನಿಖಾಲಿಯೇ, ಇಸ್ಕೋ ಕಾಮ್ ಸೆ ನಿಖಾಲಿಯೇ. ನಿಖಾಲೋ ಏಕವಚನದಲ್ಲಾಯ್ತು, ಬಹುವಚನದಲ್ಲಿ ಅಥವಾ ಗೌರವದಿಂದ ನಿಖಾಲಿಯೇ.
ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ದಿನ ನಾವು 10 ವಾಕ್ಯಗಳನ್ನ ಕಲ್ತಿದ್ದೀವಿ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.